ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸ್ನೇಹ ಮಾರುತಿ ಹೊಸಟ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿವಸದಂದು ನನ್ನ ಸ್ನೇಹಿತರು ಸಚೇತನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಸಚೇತನ ಕಾರ್ಯಕ್ರಮದ ವಿಷಯವೆಂದರೆ ಆಲ್ಮಟ್ಟಿ ಅಣೆಕಟ್ಟು. ಈ ವಿಷಯದಂದು ನನ್ನ ಸ್ನೇಹಿತರು ಸಚೇತನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಬನ್ನಿ ನೋಡೋಣ. ಆಲ್ಮಟ್ಟೆ ಅಣೆಕಟ್ಟು ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿದೆ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಬೃಹತ್ ಜಲಾಶಯವಾಗಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಎಂದು ಕೂಡ ಕರೆಯಲಾಗುತ್ತದೆ. ಇದು ರಾಜ್ಯದ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇದು ಕರ್ನಾಟಕದ ಉತ್ತರ ಭಾಗದ ಪ್ರಮುಖ ಪ್ರವಾಸಿ ತಾಣ ಕೂಡ ಆಗಿದೆ. ಇತಿಹಾಸ ಮತ್ತು ನಿರ್ಮಾಣ. ಈ ಅಣೆಕಟ್ಟಿನ ಆಡಿಗಲ್ಲು ಸಮಾರಂಭವನ್ನು 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆರವೇರಿಸಿದರು. ಕಾಮಗಾರಿ ಆರಂಭ 1997. ಜುಲೈ 2005ರಲ್ಲಿ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ಇದರ ನಿರ್ಮಾಣವು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಿಂದ ಕೈಗೊಂಡು ₹520 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಂಡಿತು. ಅಂದಿನ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು 2019ರಲ್ಲಿ ಇದನ್ನು ಉದ್ಘಾಟಿಸಿದರು. ಉದ್ದೇಶ ಮತ್ತು ಸಾಮರ್ಥ್ಯ. ನೀರಾವರಿ. ಮೇಲ್ಭಾಗದ ಕೃಷ್ಣಾ ನೀರಾವರಿ ಯೋಜನೆಯ UKP ಪ್ರಮುಖ ಜಲಾಶಯ ಇದಾಗಿದ್ದು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ. ವಿದ್ಯುತ್ ಉತ್ಪಾದನೆ. ಅಣೆಕಟ್ಟಿನ ಬಲಭಾಗದಲ್ಲಿ 290 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಕರ ಕೇಂದ್ರವಿದೆ. ಕುಡಿಯುವ ನೀರು. ಉತ್ತರ ಕರ್ನಾಟಕದ ಭಾಗಗಳಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ. ಪ್ರವಾಹ ನಿಯಂತ್ರಣ. ಆಲ್ಮಟ್ಟೆ ಅಣೆಕಟ್ಟಿನ ಉದ್ದ 1565.15 ಮೀಟರ್. ಎತ್ತರ 52.35 ಮೀಟರ್. ಜಲಾಶಯ ವಿಸ್ತೀರ್ಣ 25,230 ಹೆಕ್ಟೇರ್. ಒಟ್ಟು 26 ರೇಡಿಯಲ್ ಗೇಟ್ ಸೌಲಭ್ಯ. ಜಲಾಶಯ ಸಾಮರ್ಥ್ಯ. ಇದು 42.19 TMC ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಜಲಾಶಯದ ನೀರಿನ ಹಂಚಿಕೆ. ದಿನಾಂಕ 30/2/2010ರಲ್ಲಿ ಕೃಷ್ಣಾ ನೀರು ಹಂಚಿಕೆ ವಿವಾದ ನ್ಯಾಯಮಂಡಲ 2 ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರಗಳ ನಡುವೆ ಹೆಚ್ಚುವರಿ ನೀರನ್ನು ಈ ರೀತಿ ಹಂಚಿಕೆ ಮಾಡಿತು. ಮಹಾರಾಷ್ಟ್ರ 81 TMC, ಕರ್ನಾಟಕ 177 TMC, ಆಂಧ್ರ ಪ್ರದೇಶ 190 TMC. ಉದ್ಯಾನವನ ಪ್ರೇಕ್ಷಣೀಯ ಸ್ಥಳ. ಅಣೆಕಟ್ಟಿನ ಪ್ರದೇಶದಲ್ಲಿ 7 ತಾರಸಿ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ದೋಣಿ ವಿಹಾರ, ಬೋಟಿಂಗ್, ಸಂಗೀತ ಕಾರಂಜಿ ಮತ್ತು ನಿಂತ ಕಾರಂಜಿಗಳು ಇವೆ. ಅಣೆಕಟ್ಟಿನ ಒಂದು ಬದಿಯಲ್ಲಿ ರಾಕ್ ಹಿಲ್ ಎಂಬ ಕೃತಕಾರಣ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ಸೆರಾಮಿಕ್, ಕಾಡು ಪ್ರಾಣಿಗಳ ಹಾಗೂ ಪಕ್ಷಿಗಳ ಪ್ರತಿರೂಪಗಳಿವೆ ಮತ್ತು ಭಾರತದ ಹಳ್ಳಿಯ ಜೀವನವನ್ನು ಪ್ರತಿನಿಧಿಸುವ ಅನೇಕ ವಿಗ್ರಹಗಳನ್ನು ಹೊಂದಿದೆ. ಆಲಮಟ್ಟಿ ಅಣೆಕಟ್ಟು ಕೇವಲ ಒಂದು ನೀರಾವರಿ ಮತ್ತು ವಿದ್ಯುತ್ ಮೂಲ ಮಾತ್ರವಲ್ಲ, ಕರ್ನಾಟಕದ ಆರ್ಥಿಕತೆಗೆ ಬಲ ನೀಡುವಲ್ಲಿ ಈ ಜಲಾಶಯವು ಪ್ರಮುಖ ಪಾತ್ರ ವಹಿಸುತ್ತದೆ. ಧನ್ಯವಾದಗಳು.